C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಅರಕೇರ ಕೆ ಗ್ರಾಮದಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಬೇಡ ಎಂದು ಪೋಷಕರು ನಡೆಸಿದ ಬೃಹತ್ ಪ್ರತಿಭಟನೆ. ಯಾದಗಿರಿ ತಾಲೂಕಿನ ಅರಕೇರ ಕೆಪಿಎಸ್ ಶಾಲೆಗೆ ಸುತ್ತಮುತ್ತಲಿನ ಗ್ರಾಮಗಳ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ವಿಲೀನ ಮಾಡುತ್ತಿರುವ ಸರ್ಕಾರದ ಕ್ರಮ ಖಂಡಿಸಿ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಅರಕೇರ ಗ್ರಾಮದ ಬಸ್ ಸ್ಟ್ಯಾಂಡ್ನಲ್ಲಿ ಶನಿವಾರ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಸಂಘಟನೆ ಉಪಾಧ್ಯಕ್ಷರಾದ ಹಣಮಂತ SH, ಪೋಷಕರಾದ ಶರಣಪ್ಪ, ರಾಘವೇಂದ್ರ ಅಧ್ಯಕ್ಷತೆಯನ್ನು ಜಿಲ್ಲಾ ಸಂಚಾಲಕಿ ಶಿಲ್ಪಾ BK ವಹಿಸಿಕೊಂಡಿದ್ದರು. ರಾಜು, ಅನೇಕ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ 500ಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ DK ದೇವೇಂದ್ರ, C9 ಕನ್ನಡ, ಯಾದಗಿರಿ. ಯಾವುದೇ ಪಾಲಿಟಿಕ್ಸ್ ನಮ್ಗೆ ಬೇಕಿಲ್ಲ, ಬೇಕೇ ಬೇಕು, ಸರ್ಕಾರ ಸಲ್ಲಿಬೇಕು. ಯಾವುದೇ ಬರಲಿ ಪಾಲಿಟಿಕ್ಸ್ ನಮ್ಗೆ ನಾಟ್ ಇನ್ಫಾರ್ಮೇಶನ್, ಒಟ್ಟು ನಮ್ಗೆ ಬೇಕಾಗಿಲ್ಲ. ಪಾಲಿಟಿಕ್ಸ್ ನಮ್ಗೆ ಬೇಕಾಗಿಲ್ಲ, ಬೇಕೇ ಬೇಕು, ಸರ್ಕಾರ ಸಲ್ಲಿಬೇಕು. ಪ್ರೈವೇಟ್ ಆಫೀಸರ್ ಸಾಲಿಗೆ ನಮ್ಗೆ ಅನುಭವ ಅದ, ಈ ಬೇರೆದವ್ರಿಗೆ ಸಾಲಿಗೆ ಅನುಭವ ಇಲ್ಲ. ಯಾಕಂತಂದ್ರೆ ಒಬ್ಬ ತಂಗಿನ ನಾನು ಉಳ್ಸಕ ಆಗಲಾರ್ದ ಹೋಗಿ 40 ದಿನದಾಗೆ ನಿಂತಿತ್ತು ನಮ್ಮ ಸಾಲಿ. ಯಾಕಂದ್ರೆ ದುಡ್ಡಿಗೋಸ್ಕರ 8 ದಿನ ದುಡ್ಡು ಕಟ್ಟಿಲ್ಲ. ನಾನು 8 ದಿನದಲ್ಲಿಂದ ಹೊರಗಾಕಿದೆ ನಮ್ಮ ತಂಗಿನ ಸಾಲಿ ಹೊರಗಡೆ. ನೀವು ಕೇಳ್ತೀರಿ ಸಣ್ಣ 8 ದಿವಸ ಬರೀ ಖಾಲಿ 2 ದಿವಸ ನನಗೆ. ಯಾಕಂತಂದ್ರೆ ಅವತ್ತು ದಿನದಲ್ಲಿ ನನಗೆ 8 ದಿವಸದಿಂದ ಭಾಳ ಆರಾಮಿರಲಿಲ್ಲ ನನಗೆ. ಹಂಗಾಗಿ ಬರೀ 2,000 ರೂಪಾಯಿ ಸಲಗ ನನ್ನ ತೋರಿಸಲಿಕ್ಕಾಗಲಾರ ಹೋಗಿ ಹಂಗೆ ನಿಂತು ಹೇಳಿದ್ದೆ ನಾನು. ಆದರೆ ನಮ್ಮಮ್ಮ ಅಲ್ಲಿ ಸಾಲ ಸೋಲ ಮಾಡಿ 2,000 ರೂಪಾಯಿ ತೋರಿಸಿದ್ರು. ಆದರೆ ಯಾಕೆ ಹೇಳ್ತೀನಿ ಅಂದ್ರೆ ಈ ಮಾತು ನಾಳೆಗೆ ನನ್ನ ಅನುಭವ ಯಾರಿಗೆ ಬರಬಾರದು ಈಗ ಪ್ರೈವೇಟ್ದವ್ರಿಗೆ. ಅದಕ್ಕೆ ಈಗ ಸರ್ಕಾರಿ ಸಾಲ ಮ್ಯಾಗ್ನೆಟ್ ಅಂತ ಯೋಜನೆ ತಂದು ಅವ್ರ ಮುತ್ತಕ್ಕೆ ಯಾರು ಆ ಸ್ವಂತ ಸಂಸ್ಥೆ ಅಧಿಕಾರನವರು ಯಾರು ಕೇಳಿ ಮುತ್ತಾ ಇದ್ದಾರೆ? ಸರ್ಕಾರಿ ಶಾಲೆ ಯಾರು ಕೇಳಿ ಮುತ್ತಾ ಇದ್ದಾರೆ? ಇದು ಪ್ರಜೆಗಳ ಶಾಲೆ, ಇದು ಪ್ರಜೆಗಳ ಶಾಲೆ, ಇದು ಎಲ್ಲ ರೈತರ ಮಕ್ಕಳು ಬಡವರ ಮಕ್ಕಳು ಓದುವಂತ ಶಾಲೆ ಇದು. ಅವ್ರು ಬೇಕಾದ್ರೆ ಸರ್ಕಾರಿ ಮ್ಯಾಗ್ನೆಟ್ ಶಾಲೆ, ಅದು ಮ್ಯಾಗ್ನೆಟ್ KPS ಮ್ಯಾಗ್ನೆಟ್ ಯೋಜನೆ ಅವ್ರ ಸಂಸ್ಥೆದಾಗ ಕಟ್ಕೊಳ್ಳಿ, ಅವ್ರ ಫ್ಯಾಮಿಲಿ ಕಟ್ಕೊಳ್ಳಿ ಬೇಕಾದ್ರೆ. ನಮ್ದು ಬೇಡ, ಅದು ಬೇಕಾದ ಅದೇ ನೆನೆಸಿದವರು ಏನಂದ್ರೆ ಅರಕೇರಲ್ಲಿ ನಾವು ಮಕ್ಕಳು ಓದ್ಸಕತ್ತೀವಿ. ನಾವು ಮುಂದೆ ಏನಾದ್ರು ತೊಂದರೆ ಬಂತಂದ್ರೆ ನಾವು ನಿಮ್ಮವ್ರು ಆಗಲ್ಲ. ನಾವು ಎಲ್ಲಿ ಬಡವ್ರ ಮಕ್ಕಳು ಬಿಡಲ್ಲ, ಹೇಳ್ತೀವಲ್ಲ. ನಾವು ಅಲ್ಲಿಗೆ ಹೋಗ್ರೆ ನಾವು ದುಡ್ಡು ಕಳಿಸ್ತೀವಿ, ಅದು ಕಳಿಸ್ತೀವಿ. ನಾವು ದುಡ್ಡು ಕೊಟ್ಟು ಓದಿಸ್ರಂದ್ರೆ ನಾವು ಓದಿಸೋದಾಗಲ್ಲ. ನಾವಿದ್ರೆ ಹೋರಾಟ ಮಾಡೋದು ಗಟ್ಟಿ. ಇದು ಮುಂದೆ ಏನಾದ್ರು ತೊಂದರೆ ಆಯ್ತು, ಏನಾದ್ರು ಶಾಲೆ ನಿಂದಿರಿಸಿದ್ರು ಅಂದ್ರೆ ನಾವು ನಿಮ್ಮಂತ ನಾವು ಆಗಲ್ಲ. ಇದು ಮುಂದೆ ಹೋರಾಟ ಹೆಚ್ಚಿಗೆ ಆಗ್ತದ. ಈ ಮಕ್ಕಳು ಹಿಡ್ಕೊಂಡು ಹೋಗಿ ಏನಾದ್ರೂ ಮಾಡ್ಬೋದು. ನಾವು ಎಲ್ಲಿದ್ರು ಯಾವತ್ತಿರ್ಲಿ ಬಡವ್ರ ಮಕ್ಕಳು ಎಲ್ಲಿ ಓದ್ಸಕ್ಕಾಗಲ್ಲ. ರೊಕ್ಕ ಕೊಟ್ಟು ಕೇಸಿ ದುಡ್ಡು ಕೊಟ್ಟು ನಾವು ಎಲ್ಲಿ ಓದಿಸ್ಬೇಕು, ಅಲ್ಲಿ ಓದಿಸ್ರಿ ಇಲ್ಲಿ ಓದಿಸ್ರಿ ಅಂದ್ರೆ ಮಕ್ಕಳಕ್ಕಾಗಲ್ಲ. ನಾವೇನಂದ್ರೆ ಇವತ್ತು ಸರ್ಕಾರಿ ಶಾಲೆ ಅಂದಿಲಾಸಿ ಬಂದಲ್ಲ, ಇವತ್ತಿನವರೆಗೆ ಬಂದಿಲ್ಲ. 2010, 20 ವರ್ಷ ಲಕ್ಷ ಇದು ಶಾಲೆ ಬಂದದ. ಈ ಶಾಲೆ ನಾವು ಎಂದು ಬಿಡಲ್ಲ. ಈ ಮಕ್ಕಳು ಎಂದಿದ್ರೆ ಇದೇ ಶಾಲೆನೇ ಓದಬೇಕು. ನಾವಿದೆ ಅಂದ್ರೆ ಮತ್ತೆ ಆ ಶಾಲೆ ಕಳಿಸು ಈ ಶಾಲೆ ಕಳಿಸೋರೆ ಬಿಡಲ್ಲ. ಈ ಅರಕೇರಿ ಗ್ರಾಮದಲ್ಲಿ ಒಟ್ಟ ಎಂದ ಒಂದಿನ ಒಟ್ಟ ಶಾಲೆ ಬಿಡೋಲ್ಲ, ಬಂದ್ ಮಾಡಲ್ಲ.